ವೆಲ್ಕಮ್ ಬ್ಯಾಕ್ ಟು ಪ್ರಾಪರ್ಟಿ ಟಾಕ್ ವಿತ್ ಸಾಧಿಕಾ ಯೂಟ್ಯೂಬ್ ಚಾನಲ್. ನಾನಿವತ್ತು ದೇಳೆಕಟ್ಟೆಯಲ್ಲಿದ್ದೀನಿ. ಈಗ ನೀವು ನೋಡ್ಬೋದು, ಐ ಆಮ್ ರೈಟ್ ಇನ್ ಫ್ರಂಟ್ ಆಫ್ KS ಹೆಗ್ಡೆ ಮೆಡಿಕಲ್ ಅಕಾಡೆಮಿ. ನಿಮಗೆ ಕಾಣ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಈ ದೇಳೆಕಟ್ಟೆ ಟೌನ್ ಏನಿದೆ, ಈ ಟೌನಿಂದ ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಅಫೋರ್ಡೆಬಲ್ ಪ್ರೈಸ್ಗೆ ಲಾರ್ಜ್ ಸೈಟ್ ಸೇಲಿಗೆ ಇದೆ, ಇಂಡಿಪೆಂಡೆಂಟ್ ಸೈಟ್. ಆಲ್ಸೋ ಒಂದು ಇಂಡಿಪೆಂಡೆಂಟ್ ಮನೆ ಸೇಲಿಗೆ ಇದೆ, ಅದು ಕೂಡ ಒಂದು ಅಫೋರ್ಡೆಬಲ್ ಪ್ರೈಸ್ಗೆ ಇರುವಂತಹ ಒಂದು ಪ್ರಾಪರ್ಟಿ. ಒಂದು ಮಡ್ಯಾರ್ ಅನ್ನುವ ಜಾಗದಲ್ಲಿ ಪರಾಶಕ್ತಿ ಕ್ಷೇತ್ರ ಹತ್ರ ಇರೋದು, ಮತ್ತೊಂದು ಕೊಂಡನ ಪಿಳಿಚಾಮುಂಡಿ ಟೆಂಪಲ್ ದ್ವಾರದ ಆಜುಬಾಜಲ್ಲಿ ಆಗ್ತದೆ. ಇದರ ಎಲ್ಲ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ನಿಮಗೆ ಡೈರೆಕ್ಟ್ ಪ್ರಾಪರ್ಟಿ ನೋಡಬೇಕು, ದೇಳೆಕಟ್ಟೆ ಬಗ್ಗೆ, ಇಲ್ಲಿ ಆಗ್ತಿರುವ ಡೆವಲಪ್ಮೆಂಟ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಡ ಹೇಳಿದರೆ ಯು ಕ್ಯಾನ್ ಸ್ಕಿಪ್ ದ ವಿಡಿಯೋ. ನಾನು ಟೈಮ್ ಸ್ಟ್ಯಾಂಪ್ ಹಾಕಿದ್ದೇನೆ, ಅದರ ಮೇಲೆ ಕ್ಲಿಕ್ ಮಾಡ್ಬೋದು. ಈಗ ನೋಡಿ, ನಾನು KS ಹೆಗ್ಡೆ ಹಾಸ್ಪಿಟಲ್ ಆಪೋಸಿಟಲ್ಲಿ ಇದ್ದೇನೆ. KS ಹೆಗ್ಡೆ ಹಾಸ್ಪಿಟಲ್ ಇದ್ದು ಈಗ ಸ್ವಲ್ಪ ಮುಂದೆ ಹೋಗುವಾಗಲೇ ನಮಗೆ ಫಾದರ್ ಮುಲ್ಲರ್ಸ್ ಹೋಮಿಯೋಪತಿ ಕಾಲೇಜ್, ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಕಾಣ್ತದೆ. ನೋಡಿ, ಇದೊಂದು ನಮ್ಮ ಮಂಗಳೂರಲ್ಲಿ ಕ್ಲಾಕ್ ಟವರ್ ಸರ್ಕಲ್ ಹೇಗಿದೆ ಹಾಗೆ ಒಂದು ಇಮಿಟೇಟ್ ಮಾಡಿ ಒಂದು ಕ್ಲಾಕ್ ಟವರ್ ಸರ್ಕಲ್ ಮಾಡ್ತಾ ಇದ್ದಾರೆ. ಈ ಸರ್ಕಲಿಂದ ನಾವು ಎಕ್ಸಾಕ್ಟ್ಲಿ 3 ಕಿಲೋಮೀಟರ್ ಈಗ ಟುವರ್ಡ್ಸ್ ಬೀರಿ. ನಾವು ಐ ಆಮ್ ಟ್ರಾವೆಲಿಂಗ್ ಟುವರ್ಡ್ಸ್ ಬೀರಿ. ಬೀರಿ ಎಲ್ಲಿದೆ ಹೇಳಿದರೆ, ಕೇರಳದಿಂದ ಮ್ಯಾಂಗ್ಳೂರಿಗೆ ಅಥವಾ ಮ್ಯಾಂಗ್ಳೂರ್ ಟು ಕೇರಳ ಹೋಗುವ ಹೈವೇ ಏನಿದೆ, ನ್ಯಾಷನಲ್ ಹೈವೇ 66. ನ್ಯಾಷನಲ್ ಹೈವೇ 66ಅಲ್ಲಿ ಬೀರಿ ಅಂತ ಹೇಳಿ ಒಂದು ಜಂಕ್ಷನ್ ಇದೆ, ಒಂದು ದ್ವಾರ ಕೂಡ ಇದೆ. ಪಿಳಿಚಾಮುಂಡಿ ಟೆಂಪಲ್, ಕೊಂಡನ ದೇವಸ್ಥಾನ ಹೇಳಿ ಒಂದು ದ್ವಾರ ಕೂಡ ಇದೆ. ಸೊ ಆ ದ್ವಾರಕ್ಕೆ ಈ ರೂಟಲ್ಲಿ, ಈಗ ದೇಳೆಕಟ್ಟೆಯಿಂದ ಆ ದ್ವಾರಕ್ಕೆ ಹೋಗಬೇಕಿದ್ರೆ ದಿಸ್ ಇಸ್ ದ ರೂಟ್. ಇಲ್ಲಿ ಕೂಡ ಎಷ್ಟು ಡೆವಲಪ್ ಆಗಿದೆ. ರೆಸ್ಟೋರೆಂಟ್ ಇದೆ ನೋಡಿ, ಅಡಿಪಿಲ್ ಅಂತ ಒಂದು ರೆಸ್ಟೋರೆಂಟ್ ಇದೆ. ಇಲ್ಲಿ ಒಂದು ಪ್ರೆಸ್ಟೀಜ್ನವರ ಸಮ್ ಪ್ರಾಜೆಕ್ಟ್ ಇದೆ, ಒಳ್ಳೆ ಮನೆ ಇದೆ. ಈ ಥರ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ ಈ ಏರಿಯಾ ಕೂಡ. ಇಟ್ ಇಸ್ ಸ್ಟಿಲ್ ಡೆವಲಪಿಂಗ್. ಸೊ ಹೀಗೆ ದೇಳೆಕಟ್ಟೆ ಕ್ಲಾಕ್ ಟವರ್ ಸರ್ಕಲಿಂದ ಮತ್ತು ಬೀರಿ ಜಂಕ್ಷನಿಂದ ಎಕ್ಸಾಕ್ಟ್ ಸೆಂಟರ್ ಪಾಯಿಂಟಲ್ಲಿದೆ ಈ ಎರಡು ಪ್ರಾಪರ್ಟಿ ಕೂಡ. ಮಡ್ಯಾರಲ್ಲಿರುವ ನಮ್ಮ ಅಫೋರ್ಡೆಬಲ್ ಪ್ರೈಸಿಗೆ ಇರುವ ಲಾರ್ಜ್ ಸೈಟ್, ಪ್ಲಸ್ ಮಾಡೂರಲ್ಲಿರುವಂತಹ ನಮ್ಮ 2 BHK ಇಂಡಿಪೆಂಡೆಂಟ್ ಮನೆ. ಇದು ನೋಡಿ, ಪ್ರೆಸ್ಟೀಜ್ನವರದು ಒಂದು ಪ್ರಾಜೆಕ್ಟ್ ಇದು. ನೋಡಿ, ಇಲ್ಲಿ ಫಾದರ್ ಮುಲ್ಲರ್ ಹೋಮಿಯೋಪತಿ ಫಾರ್ಮಾಸ್ಯೂಟಿಕಲ್ ಡಿವಿಷನ್ನು ಅಲ್ಲಿ ನಾವೀಗ ನೋಡಿದ್ದು ರೈಟ್ ಸೈಡಲ್ಲಿ. ಮತ್ತು ಇಲ್ಲಿ ಕೂಡ ಒಂದು ಚರ್ಚ್ ಇದೆ. ಇಲ್ಲಿ ಲೆಫ್ಟಲ್ಲಿ ನಿಮಗೆ ಒಂದು ದೊಡ್ಡ ಬಿಲ್ಡಿಂಗ್ ಕಾಣ್ತಾ ಇರ್ಬೋದು. ಒಂದು ಕಾಂಪ್ಲೆಕ್ಸ್ ಇದೆ, ಕಾಂಪ್ಲೆಕ್ಸ್ ಪಕ್ಕದಲ್ಲೇ ಒಂದು ಸ್ಟ್ರಕ್ಚರ್ ನೀವು ನೋಡ್ಬೋದು. ಇದು ಕೂಡ ನಿಟ್ಟೆ ಕಾಲೇಜ್. ಆ್ಯಕ್ಚುಲಿ ಸುಮಾರು ಜನರಿಗೆ ಗೊತ್ತಿರಲಿಕ್ಕಿಲ್ಲ, ಬರೀ ದೇಳೆಕಟ್ಟೆ ಟೌನಲ್ಲಿ ಮಾತ್ರ ಅಲ್ಲ, ಇಲ್ಲೂ ಕೂಡ ಒಂದು ನಿಟ್ಟೆ ಕಾಲೇಜ್ ಇದೆ ನೋಡಿ. ಸೊ ಇದು ಆ್ಯಕ್ಚುಲಿ ನಿಟ್ಟೆ, ಇದಕ್ಕೆ ನಿಟ್ಟೆ ಗುಲಾಬಿ ಶೆಟ್ಟಿ ಮತ್ತು ನಿಟ್ಟೆ ಉಷಾ ಕಾಲೇಜ್ ಹೇಳಿ ಕೂಡ ಹೇಳ್ತಾರೆ. ಅಂದರೆ ಒಂದು ಫಾರ್ಮಾಸ್ಯೂಟಿಕಲ್ ಕಾಲೇಜ್, ಅದರ ಒಳಗೆ 2 ಕಾಲೇಜ್ ಇದೆ ಆ ಕ್ಯಾಂಪಸ್ ಒಳಗೆ. ಒಂದು ಫಾರ್ಮಾಸ್ಯೂಟಿಕಲ್, ಮತ್ತೊಂದು ನರ್ಸಿಂಗ್ ಕಾಲೇಜ್. ಈಗ ಸ್ವಲ್ಪ ನಾವು ಮುಂದೆ ಬರುವಾಗ ಮತ್ತೊಂದು ನೀವಿಲ್ಲಿ ಸ್ಕೂಲ್ ನೋಡ್ಬೋದು, ಒಂದು ಸೆಂಟ್ರಲ್ ಸ್ಕೂಲ್, CC ಸೆಂಟ್ರಲ್ ಸ್ಕೂಲ್ ಹೇಳಿ ಇದಕ್ಕೆ ಹೆಸರು. ನಾವೀಗ ಇನ್ನೂ ಕೂಡ ಸ್ವಲ್ಪ ಮುಂದೆ ಟ್ರಾವೆಲ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ತನಕ ಎಷ್ಟು ಡೆವಲಪ್ ಆಗ್ತಾ ಇದೆ ನೀವು ನೋಡಿದ್ದೀರಿ ಆಲ್ರೆಡಿ. ಇಲ್ಲಿ 51 B ಸೀರೀಸ್ ಇದು ಬಸ್ ಹೋಗ್ತದೆ ಸ್ಟೇಟ್ ಬ್ಯಾಂಕಿಂದ ವಯಾ ಬೀರಿ ದೇರಳಕಟ್ಟೆಗೆ ಹೋಗುವ ಬಸ್ಸಸ್ ರೂಟ್ ಇದು. ಆ್ಯಕ್ಚುಲಿ KSRTC ಬಸ್ ಕೂಡ ಇದೆ ಮತ್ತು ಪ್ರೈವೇಟ್ ಬಸ್ಸಸ್ ಕೂಡ ಇದೆ ಈ ರೂಟಲ್ಲಿ. ಆಲ್ಮೋಸ್ಟ್ ಸೈಟ್ ಹತ್ತಿರ ನಾವು ರೀಚ್ ಆದ್ವಿ. ನಿಟ್ಟೆ ಕಾಲೇಜ್ ಮತ್ತು CC ಸ್ಕೂಲ್ ದಾಟಿ ನಾವೊಂದು ಸಾಧಾರಣ 500 ಮೀಟರ್ಸ್ ಅಂದರೆ ಅರ್ಧ ಕಿಲೋಮೀಟರ್ ಮುಂದೆ ಬಂದ್ವಿ. ಅರ್ಧ ಕಿಲೋಮೀಟರ್ ಮುಂದೆ ಬರುವಾಗ ನಿಮಗೆ ಇಲ್ಲಿ ಕಾಣ್ಬೋದು ನೋಡಿ, ಪರಾಶಕ್ತಿ ಕ್ಷೇತ್ರ ಇದು.
ಪರಾಶಕ್ತಿ ಕ್ಷೇತ್ರ ಮಡ್ಯಾರ್. ಸೊ ಈ ಮಡ್ಯಾರ್ ಪರಾಶಕ್ತಿ ಕ್ಷೇತ್ರದಿಂದ ಇನ್ನು ಸ್ವಲ್ಪ ಮುಂದೆ ಹೋಗಲಿಕ್ಕೆ ನಮಗೆ ಮಡ್ಯಾರಲ್ಲೇ ಇರೋದು ಈ ಪ್ರಾಪರ್ಟಿ. ನಾನೇನು ಸೈಟ್ ಹೇಳಿದೆ, ಫಸ್ಟ್ ನಾವೀಗ ಸೈಟಿಗೆ ಹೋಗೋದು. ಸೈಟ್ ಇರೋದು ಮಡ್ಯಾರಲ್ಲಿ. ವಿ ಆರ್ ಆಲ್ಮೋಸ್ಟ್ ದೇ. ಈಗ ಒಂದು ದಿನಸಿ ಅಂಗಡಿ ನಿಮಗೆ ರೈಟ್ ಸೈಡಲ್ಲಿ ಕಾಣ್ತಾ ಇರ್ಬೋದು. ಸೊ ದುರ್ಗಾ ಸ್ಟೋರ್ಸ್ ಹೇಳಿ ಇದೊಂದು ದಿನಸಿ ಅಂಗಡಿ. ಆ್ಯಂಡ್ ಇದರ ಬ್ಯಾಕ್ ಸೈಡೇ ಈ ಸೈಟ್ ಬರೋದು. ಈ ಸೈಡ್ ಒಂದು ಹೋಟೆಲ್ ಇದೆ ಆ್ಯಕ್ಚುಲಿ, ಒಂದು ಖಾನಾವಳಿ ಕೊಳಲಿ ಹೇಳಿ. ಇದು ದುರ್ಗಾ ಸ್ಟೋರ್ಸ್ ದಿನಸಿ ಅಂಗಡಿ. ಈ ರೋಟಲ್ಲಿ ನೋಡಿ ನಾನೀಗ ಬಂದೆ, ಮೇನ್ ರೋಡಿಂದ ಟರ್ನ್ ತೊಗೊಂಡಿದ್ದೇನೆ. ಈಗ ನಿಮಗೆ ಒಂದು ಸ್ವಲ್ಪ ಇಲ್ಲಿ ಕಾಂಕ್ರೀಟ್ ರೋಡ್ ಕಾಣ್ತಾ ಇದೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ತನಕ. ಮತ್ತು ಈಗ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ಮೇಲೆ ನೋಡಿ, ಈಗ ಇಲ್ಲಿಂದ ಮಡ್ ರೋಡ್ ಇದೆ, ಸ್ವಲ್ಪ ಡಿಸ್ಟೆನ್ಸ್ಗೆ ಮಡ್ ರೋಡ್ ಇದೆ. ಆ್ಯಕ್ಚುಲಿ ಇಲ್ಲಿ ಲೆಫ್ಟಲ್ಲಿ ಕಾಣ್ತಾ ಇರೋದೇ ನಮ್ಮ ಸೈಟ್. ಬಟ್ ನಾನು ಸ್ವಲ್ಪ ಮುಂದೆ ಹೋಗಿ ಗಾಡಿಯನ್ನು ಸ್ಟಾಪ್ ಮಾಡ್ತೇನೆ. ನೋಡಿ, ಈಗ ನಾನು ಇಳಿದು ಹೀಗೆ ಬಂದೆ. ಅಲ್ಲಿ ಕಾಣ್ತಾ ಇರುವ ಪ್ಲಾಟಲ್ಲಿ ಒಂದು ಯೆಲ್ಲೋ ಸ್ಟೋನ್ ನಡುವೆ ನಿಮಗೆ ಕಾಣ್ತಾ ಇರ್ಬೋದು. ಆ ಸ್ಟೋನಿಂದ ಆ ಸೈಡ್ ಅವ್ರದ್ದು ಕಾಂಪೌಂಡ್ ವಾಲ್ ತನಕ ಇರೋದು ಪ್ಲಾಟ್ ನಂಬರ್ 1. ಅದು ಒಂದು ಲೆಕ್ಚರರ್ ಪರ್ಚೇಸ್ ಮಾಡಿದ್ದಾರೆ. ಆ ಸ್ಟೋನಿಂದ ಈ ಸೈಡ್ ತನಕ ಇಲ್ಲಿ ಮತ್ತೊಂದು ನಿಮಗೆ ಸ್ಟೋನ್ ಕಾಣ್ಬೋದು. ಸ್ವಲ್ಪ ಮುಂದೆ ಹೋದರೆ ನೋಡಿ, ಇಲ್ಲಿ ಒಂದು ಸ್ಟೋನ್ ಕಾಣ್ತದೆ. ಸೊ ಇದು ಇಷ್ಟು ಅಗಲ ಇರೋದು ಇದು ಪ್ಲಾಟ್ ನಂಬರ್ 2. ಇದು ಕೂಡ ಸೇಲ್ ಆಗಿದೆ. ಇದು ಡಾಕ್ಟರ್ ಕಪಲ್ ಪರ್ಚೇಸ್ ಮಾಡಿದ್ದಾರೆ. ಈಗ ಪ್ಲಾಟ್ ನಂಬರ್ 3 ಹೇಳಿದರೆ ಈ ಯೆಲ್ಲೋ ಸ್ಟೋನಿಂದ ಕೆಳಗೆ ಇರೋದು. ದಿಸ್ ಇಸ್ ಕ್ಲೋಸರ್ ಟು ದ ಮೇನ್ ರೋಡ್. ನಾನು ಅಲ್ಲಿಂದ ಬಂದದ್ದು, ಆ ಡೈರೆಕ್ಷನಿಂದ ಬಂದದ್ದು. ದುರ್ಗಾ ಸ್ಟೋರ್ಸ್ ಹೇಳಿದ್ದು ಅಲ್ಲಿರೋದು. ಸೊ ನೀವು ಕೇರ್ಫುಲಿ ಅಬ್ಸರ್ವ್ ಮಾಡಿದರೆ ನಿಮಗೆ ಕಾಂಕ್ರೀಟ್ ರೋಡು ಅಲ್ಲಿ ಕಾಣ್ತದೆ. ಮಡ್ ರೋಡ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಹೇಳೋದು ಕೂಡ ನಿಮಗೆ ಇಲ್ಲಿ ಕಾಣ್ತದೆ ಕ್ಲಿಯರ್ಲಿ. ಈ ಪಾಯಿಂಟಿಂದ ಇಲ್ಲಿ ಗಿಡ ಬೆಳೆದಿದೆ ನೋಡಿ, ಇಲ್ಲಿ ಕೆಳಗೆ ಒಂದು ಸ್ಟೋನ್ ಇದೆ, ಗಿಡ ಬೆಳೆದಿರುವ ಕಾರಣ ಕಾಣೋದಿಲ್ಲ. ಸೊ ಈ ಪಾಯಿಂಟಿಂದ ಅಲ್ಲಿ ನಿಮಗೆ ಒಂದು ಗಿಡ ಕಾಣ್ತಾ ಇದೆ ನೋಡಿ, ಬ್ಲ್ಯಾಕ್ ಈ ಗಿಡ. ಸೊ ಇಲ್ಲಿ ತನಕ. ಸೊ ದಿಸ್ ಇಸ್ ಪ್ಲಾಟ್ ನಂಬರ್ 3. ಇದು ಇದರ ಅಗಲ ಆಲ್ಮೋಸ್ಟ್ 45 ಫೀಟ್ ಇದೆ ಅಂತ ಕಾಣ್ಬೋದು. ಆ್ಯಂಡ್ ಉದ್ದ ನಾನು ನಿಮಗೆ ತೋರಿಸ್ತೇನೆ ಈಗ. ಅದು 114 ಫೀಟ್ ಇದೆ. ಸೊ ಆ ರೋಡಿಂದ ನಾನೀಗ ಹೀಗೆ ನಡ್ಕೊಂಬಂದೆ. ಆಲ್ರೆಡಿ ನೀವು ನೋಡಿದ್ರಿ ಅದರ ಅಗಲ ಎಷ್ಟಿದೆ ಹೇಳಿ. ಈಗ ಉದ್ದ, ಸೊ ಈ ಗಿಡ ಏನಿದೆ ಇಲ್ಲಿ ಕೆಂಪು ಕಾಣ್ತದೆ ನೋಡಿ. ಸೊ ಇಲ್ಲಿಂದ ಹೀಗೆ ಸ್ಟ್ರೈಟ್ ನಿಮಗೆ ಅಲ್ಲಿ ಮರ ಸ್ಟಾರ್ಟ್ ಆಗುವ ಮುಂಚೆ ತನಕ ಅಷ್ಟು ದೊಡ್ಡ ಪ್ಲಾಟ್ 11.75 ಸೆಂಟ್ಸ್ ಸಿಂಗಲ್ ಲೇಔಟ್ ಆಗಿದೆ. ನೀವು ಪ್ಲಸ್ ಇದೇನು ಹೇಳಿದರೆ ಈಸ್ಟ್ ಫೇಸಿಂಗ್, ಇದು ಪರ್ಫೆಕ್ಟ್ ಈಸ್ಟ್ ಇದು. ಆ್ಯಂಡ್ ಸ್ವಲ್ಪ ದಿನದಲ್ಲಿ ಮಡ್ ರೋಡನ್ನು ಅವರು ಟಾರ್ ರೋಡ್ ಮಾಡ್ತೇನೆ ಹೇಳಿದ್ದಾರೆ. ನೀವು ಸ್ವಲ್ಪ ಇಲ್ಲಿ ಮುಂದೆ ನೋಡಿದರೆ, ನಾನು ಝೂಮ್ ಮಾಡ್ತೇನೆ, ಆ ಸೈಡ್ ಟಾರ್ ರೋಡ್ ಆಗಿದೆ ಮತ್ತು ಕೆಳಗೆ ಕೂಡ ಟಾರ್ ರೋಡ್ ಆಗಿದೆ, ನಾನು ತೋರಿಸ್ದೆ. ಈಗ ಇಷ್ಟು ನಡುವೆ ಒಂದು 200 ಮೀಟರ್ ಸ್ಟ್ರೆಚ್ ಮಾತ್ರ ಟಾರ್ ರೋಡ್ ಆಗಿಲ್ಲ. ಇದನ್ನು ಕೂಡ ನಾನು ಲಾಸ್ಟ್ ಟೈಮ್ ಇದರ ಬಗ್ಗೆ ಒಂದು ವಿಡಿಯೋ ಮಾಡಿದಾಗ ಇದೆಲ್ಲ ಅಪ್ಡೇಟ್ ಕೊಟ್ಟಿದ್ದೆ. ಸೈಟ್ ನೋಡಿದ್ರಲ್ಲ, ಇದರ ಮುಂಚೆ ಕೂಡ ನಾನು ಈ ಸೈಟಿದು ವಿಡಿಯೋ ಮಾಡಿದ್ದೆ. ಇದರ ಪ್ರೈಸ್ 4.5 lakhs per cent. ಸೊ 4.5 lakhs ಇಂಟು 11.75 ಸೆಂಟ್ಸ್ ಇದು ಜಾಗ ಸಿಂಗಲ್ ಲೇಔಟ್ ಆಗಿರೋದು. ಸೊ 11.75 ಪುನಃ ಕಟ್ ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ಫುಲ್ 11.75 ಸೆಂಟ್ಸ್ ಜಾಗ ಬೇಕಿದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಈಗ ನಾವು ನೆಕ್ಸ್ಟ್ ಇಲ್ಲಿಂದ ಇನ್ನೊಂದು 1/4 ಕಿಲೋಮೀಟರ್ ಮುಂದೆ ಹೋದರೆ ಟುವರ್ಡ್ಸ್ ಬೀರಿ, ಟುವರ್ಡ್ಸ್ ನ್ಯಾಷನಲ್ ಹೈವೇ. ಈಗ ನಾವು ದೇರಳಕಟ್ಟೆಯಿಂದ ಬಂದಿದ್ದು. ಈಗ ಟುವರ್ಡ್ಸ್ ನ್ಯಾಷನಲ್ ಹೈವೇ ನಾನು ಇನ್ನೊಂದು 250 to 300 ಮೀಟರ್ಸ್ ಟ್ರಾವೆಲ್ ಮಾಡಿದರೆ ರೈಟ್ ಸೈಡಲ್ಲಿ ಮಾಡೂರು ಅಂತ ಒಂದು ಜಾಗ ಸಿಗ್ತದೆ. ಅಲ್ಲಿ ನಮ್ಮದು ಒಂದು ಇಂಡಿಪೆಂಡೆಂಟ್ ಮನೆ ಇದೆ. ಅದರ ಟೂರ್ ನಾನೀಗ ನೆಕ್ಸ್ಟ್ ಇದೇ ವಿಡಿಯೋದಲ್ಲಿ ತೋರಿಸ್ತೇನೆ. ಸೊ ಸ್ಟೇ ಟ್ಯೂನ್. ಇದೇ ರೋಡಲ್ಲಿ ನಾವೀಗ ಬಂದಿದ್ದು, ಬೀರಿ ದೇರಳಕಟ್ಟೆ ಮೇನ್ ರೋಡಿಂದ ಟರ್ನ್ ತೊಗೊಂಡು ಇದೇ ರೋಡಿಗೆ ಬಂದಿದ್ದು.
ನೋಡ್ಬೋದು ಈ ದಿನಸಿ ಅಂಗಡಿ ನಾನು ತೋರಿಸಿದ್ದೆ, ದುರ್ಗಾ ಸ್ಟೋರ್ಸ್ ಹೇಳಿ. ಸೊ ವಿ ಆರ್ ಬ್ಯಾಕ್ ಆನ್ ದ ಮೇನ್ ರೋಡ್. ಸೊ ಈಗ ನಾನು ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಇಟ್ ಕನೆಕ್ಟ್ಸ್ ಟು, ಈಗ ನಾನು ಲೆಫ್ಟ್ ಹೋದರೆ ಇದು ದೇಳೆಕಟ್ಟೆಗೆ ಕನೆಕ್ಟ್ ಆಗ್ತದೆ. ಈಗ ನಾನು ರೈಟ್ ತೊಗೊಳ್ತಾ ಇದ್ದೇನೆ. ರೈಟ್ ಗೋಸ್ ಟು, ಇಲ್ಲಿಂದ ಎಕ್ಸಾಕ್ಟ್ಲಿ ಒಂದು 2 ಕಿಲೋಮೀಟರ್ಸ್ ನಾನು ಟ್ರಾವೆಲ್ ಮಾಡಿದರೆ ನಾನು ಸೀದಾ ನ್ಯಾಷನಲ್ ಹೈವೇ 66 ಮಂಗಳೂರು ಕೇರಳ ಹೈವೇಗೆ ರೀಚ್ ಆಗ್ತೀನಿ, ಬೀರಿ ಜಂಕ್ಷನ್ಗೆ ರೀಚ್ ಆಗ್ತೀನಿ. ನೋಡಿ ಇಲ್ಲಿ ಜನ ಕಾಯ್ತಾ ಇದ್ದಾರೆ, ಪ್ರಾಪರ್ ಬಸ್ ಸ್ಟಾಪ್ ಇದೆ. ನಾವೀಗ ಒಂದು 200-250 ಮೀಟರ್ಸ್ ಈಗ ಟುವರ್ಡ್ಸ್ ನ್ಯಾಷನಲ್ ಹೈವೇ ಟ್ರಾವೆಲ್ ಮಾಡ್ತೇವೆ ಟು ರೀಚ್ ಮಾಡೂರು. ಇಲ್ಲಿ ಒಂದು ವಾಟರ್ ಟ್ಯಾಂಕ್ ಇದೆ ನೋಡಿ, ಮಾಡೂರು ವಾಟರ್ ಟ್ಯಾಂಕ್ ಹೇಳ್ತಾರೆ. ದಿಸ್ ಇಸ್ ಮಾಡೂರು. ನಾನು ಜಸ್ಟ್ ಒಂದು 200-250 ಮೀಟರ್ಸ್ ಮುಂದೆ ಬಂದಿದ್ದು. ಬಸ್ ಸ್ಟಾಪ್ ಕೂಡ ನೋಡಿದ್ರಿ, ನನಗೆ ಸರಿ ತೋರಿಸ್ಲಿಕ್ಕೆ ಆಗಿಲ್ಲ. ನಾನೀಗ ಇಲ್ಲಿ ರೈಟ್ ಅಂತ ತಗೊಳ್ತಾ ಇದ್ದೇನೆ. ಸೊ ಇಲ್ಲಿ ನಿಮಗೆ ಅರಳಿ ಮರ ಕಾಣ್ತದೆ, ನೋಡ್ಬೋದು ನೀವು. ಇಲ್ಲಿ ಒಂದು ವಾಟರ್ ಟ್ಯಾಂಕ್ ಇದೆ, ಅಲ್ಲೂ ವಾಟರ್ ಟ್ಯಾಂಕ್ ಇದೆ, ಬಸ್ ಸ್ಟಾಪ್ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು ಶ್ರೀ ಬ್ರಹ್ಮಮುಗೇರಿ ಮಹಾಕಾಳಿ ದೇವಸ್ಥಾನ ಅಂತ ಹೇಳಿ. ಸೊ ಇದು ಆ ದೇವಸ್ಥಾನಕ್ಕೆ ಹೋಗುವ ರಸ್ತೆ. ಇಲ್ಲಿ ಲೆಫ್ಟಲ್ಲಿ ಏನು ಬಿಲ್ಡಿಂಗ್ ನೋಡ್ತಾ ಇದ್ದೀರಿ ದೊಡ್ಡದು, ಇದು ಆ್ಯಕ್ಚುಲಿ ಒಂದು ಮಾಂಟೆಸರಿ ಸ್ಕೂಲ್, ನಮ್ಮದೇ ಕನ್ಸ್ಟ್ರಕ್ಷನ್. ಅದು ಕೂಡ ಅಂದರೆ ಕ್ಲೈಂಟಿಗೆ ಬೇಕಾದ ಹಾಗೆ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು. ಸೊ ದಿಸ್ ಈಸ್ ಅ ಸ್ಕೂಲ್. ಆ್ಯಂಡ್ ಇಲ್ಲಿ ಆಲ್ರೆಡಿ ಮನೆಗಳಿದೆ, ನೋಡ್ಬೋದು ನೀವು. ಆ್ಯಂಡ್ ಇಲ್ಲಿನ ಹೆಚ್ಚಿನ ಮನೆಗೆ ಅವ್ರು ಅಪ್ಲೈ ಮಾಡಿ ಅವ್ರಿಗೆ ಜಲಸಿರಿ ಅಂದರೆ 24 hours ವಾಟರ್ ಫ್ರಮ್ ಪಂಚಾಯತ್, ಅದು ಕೂಡ ಸ್ಯಾಂಕ್ಷನ್ ಆಗಿದೆ. ಈ 2 ಮನೆ ಕೂಡ ನಾವೇ ಕನ್ಸ್ಟ್ರಕ್ಷನ್ ಮಾಡಿದ್ದು, ಕ್ಲೈಂಟಿಗೆ ಬೇಕಾದಾಗೆ. ಅಂದರೆ ಅವರು ನಮ್ಮ ಹತ್ರ ಸೈಟ್ ಪರ್ಚೇಸ್ ಮಾಡಿ ಅವರಿಗೆ ಬೇಕಾದಾಗೆ ಮನೆ ಕಟ್ಟಿಸಿಕೊಂಡಿದ್ದಾರೆ. ಈಗ ಇಲ್ಲೇ ಇರೋದು ನಮ್ಮ ಈ ಪ್ರಾಪರ್ಟಿ. ಈಗ ಜಸ್ಟ್ ಪ್ರಾಪರ್ಟಿ ಹತ್ರ ಬಂದು ಇಳಿದೆ ನಾನು. ಪ್ರಾಪರ್ಟಿ ಹಿಂದೆ ಸೂರ್ಯಾಸ್ತ ಆಗ್ತಾ ಇದೆ, ನೀವು ನೋಡ್ಬೋದು. ವಿಚ್ ಮೀನ್ಸ್ ದ ಪ್ರಾಪರ್ಟಿ ಈಸ್ ಫೇಸಿಂಗ್ ಈಸ್ಟ್, ಬಿಕಾಸ್ ಹಿಂದೆ ಸೂರ್ಯಾಸ್ತ ಆಗ್ತಾ ಇದೆ. ಆ್ಯಂಡ್ ಮೇನ್ ಡೋರ್ ಇಲ್ಲಿದೆ. ಅಟ್ ಪ್ರೆಸೆಂಟ್ ಇದು ಹೀಗಿದೆ, ಈ ಕಂಡೀಷನಲ್ಲಿದೆ. ಪ್ಲಾಸ್ಟ್ರಿಂಗ್ ಕೆಲಸ ನಡೀತಾ ಇದೆ, ಸಿಮೆಂಟ್ ಪ್ಲಾಸ್ಟ್ರಿಂಗ್. ಇದರ ಫ್ರಂಟ್ ಎಲಿವೇಶನ್ ಫಿನಿಶ್ ಆದಮೇಲೆ ಹೇಗೆ ಬರ್ತದೆ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಆ್ಯಂಡ್ ದಿಸ್ ಇಸ್ ಪಾರ್ಕಿಂಗ್ ಏರಿಯಾ, ಯು ಕ್ಯಾನ್ ಸಿ. ಇಲ್ಲಿ ಒಂದು ಸಣ್ಣ ಸಿಟ್ಔಟ್ ಏರಿಯಾ ನಾವು ಕೊಟ್ಟಿದ್ದೇವೆ. ಆ್ಯಂಡ್ ದೆನ್ ದಿಸ್ ಇಸ್ ದ ಮೇನ್ ಎಂಟ್ರಿ ಟು ದ ಹೌಸ್. ಇದು ಒಂದು ಸ್ಪೇಷಿಯಸ್ ಲಿವಿಂಗ್ ರೂಮ್ ಮಾಡಿರೋದು, ಈಸ್ಟ್ ಫೇಸಿಂಗ್ ಸ್ಪೇಷಿಯಸ್ ಲಿವಿಂಗ್ ರೂಮ್. ಇಲ್ಲಿಂದ ಮುಂದೆ ಹೋದ್ಮೇಲೆ ಇಲ್ಲಿ ಕಿಚನ್, ದಿಸ್ ಇಸ್ ಕಿಚನ್. ಸೊ ವಾಸ್ತು ಗೊತ್ತಿದ್ದವರಿಗೆ ಗೊತ್ತಾಗ್ತದೆ. ನಾರ್ತ್ ಈಸ್ಟಲ್ಲಿ ನಾವು ಮೇನ್ ಡೋರ್ ಕೊಟ್ಟಿದ್ದೇವೆ. ನೀವು ದೇವರ ಕೋಣೆ ಹೀಗೆ ಫೇಸ್ ಮಾಡಿ ಇಲ್ಲಿ ನೀವು ಒಂದು ದೇವರ ಕೋಣೆ ಮಾಡ್ಬೋದು, ವಾಸ್ತು ಪ್ರಕಾರ ಪರ್ಫೆಕ್ಟ್ ಬರುತ್ತೆ. ಆ್ಯಂಡ್ ಟಿ ವಿ ನೀವು ಬೇಕಿದ್ರೆ ಇಲ್ಲಿ ಇಡ್ಬೋದು. ಆ್ಯಂಡ್ ಸೀಟಿಂಗ್ ಅರೇಂಜ್ಮೆಂಟ್ಸ್ ನೀವು ಮಾಡ್ಬೋದು. ಇಲ್ಲಿ ಕಿಟಕಿ ಇದೆ, ಒಳ್ಳೆ ಗಾಳಿ ಬೆಳಕು ಬರುತ್ತೆ. ನಾನು ಆ್ಯಕ್ಚುಲಿ ಸಂಜೆ 5:45ಕ್ಕೆ ಶೂಟ್ ಮಾಡ್ತಿರೋದು. ಇದು ಒಂದು ಬೆಡ್ರೂಮ್, ದಿಸ್ ಇಸ್ ಒನ್ ಬೆಡ್ರೂಮ್, ನೀವು ನೋಡ್ಬೋದು. ಆ್ಯಂಡ್ ಇಲ್ಲಿ ಮತ್ತೊಂದು ಬೆಡ್ರೂಮ್ ಕೂಡ ಇದೆ. ಒಂದು ಬೆಡ್ರೂಮಿಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ನೀವು ಫಸ್ಟ್ ನೋಡಿದ್ದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗುತ್ತೆ, ಇದು ಮಾಸ್ಟರ್ ಬೆಡ್ರೂಮ್ ಆಗುತ್ತೆ. ಆ್ಯಂಡ್ ಮಾಸ್ಟರ್ ಬೆಡ್ರೂಮಿಗೆ ಒಂದು ಬಾತ್ರೂಮ್ ಅಟ್ಯಾಚ್ಡ್ ಇದೆ, ಕ್ಯಾನ್ ಸಿ.
ಮಾಸ್ಟರ್ ಬೆಡ್ರೂಮಿಗೆ ನಾವು ಬಾತ್ರೂಮನ್ನು ಅಟ್ಯಾಚ್ ಮಾಡಿದ್ದೀವಿ. ಆ್ಯಂಡ್ ಒಳ್ಳೆ ಗಾಳಿ ಬೆಳಕಿಗೆ ನಿಮಗೆ ಕಿಟಕಿ ಇದೆ. ನೀವು ಸಂಜೆ ಇಲ್ಲಿಂದ ಸೂರ್ಯಾಸ್ತ ನೋಡ್ಬೋದು. ಈಗ ಕಾಣ್ತಾ ಇಲ್ಲ, ಆಲ್ರೆಡಿ ಅಸ್ತ ಅಂದರೆ ಇನ್ನು ಕೆಳಗೆ ಹೋಗಿದೆ ಸೂರ್ಯ. ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಕೂಡ ಇದೆ, ನೀವು ನೋಡ್ಬೋದು. ಸ್ಪೇಷಿಯಸ್ ಒಂದು ಕಾಮನ್ ಬಾತ್ರೂಮ್ ಕೂಡ ಮಾಡಿದ್ದೇವೆ. ಸೊ ನೀವು ಕಾಮನ್ ಬಾತ್ರೂಮಲ್ಲಿ ಯುಟಿಲಿಟಿ ಏರಿಯಾ ಮಾಡ್ಕೋಬೋದು, ಅಥವಾ ನಿಮಗೆ ಬ್ಯಾಕ್ ಯಾರ್ಡ್ ತುಂಬ ದೊಡ್ಡದಿದೆ. ಇದು ಜಾಗ 6.5 ಸೆಂಟ್ಸ್ ಜಾಗ ಆ್ಯಕ್ಚುಲಿ. ಇದು ಕಿಚನ್ ಏರಿಯಾ, ನಾನು ಆಗಲೇ ಹೇಳಿದೆ ನಿಮಗೆ. ಅಗ್ನಿ ಮೂಲೆಯಲ್ಲಿಯೇ ಇದೆ ಕಿಚನ್ ಏರಿಯಾ. ಆ್ಯಂಡ್ ಮಾಸ್ಟರ್ ಬೆಡ್ರೂಮ್ ನಿಮಗೆ ಮೇನ್ ಡೋರ್ಗೆ ಡಯಾಗ್ನಲಿ ಆಪೋಸಿಟ್ ಆಗಿ ಇದೆ ಮಾಸ್ಟರ್ ಬೆಡ್ರೂಮ್. ಸೊ ನಿಮಗೆ ಈ ಪ್ರಾಪರ್ಟಿಯ ಕುಬೇರ ಮೂಲೆ ಹೇಳಿದರೆ ಅಲ್ಲಿ ವೈಯರ್ ಕಾಣ್ತಾ ಇದೆ ನೋಡಿ, ಅದೇ ಕುಬೇರ ಮೂಲೆ ಆಗ್ತದೆ. ಆ್ಯಂಡ್ ಇಲ್ಲಿ ಸಣ್ಣ ಕಿಟಕಿ ಕೆಳಗೆ ಇದೇ ದೇವ ಮೂಲೆ ಆಗ್ತದೆ. ಸೊ ಮೇನ್ ಎಂಟ್ರೆನ್ಸ್ ನಾರ್ತ್ ಈಸ್ಟಲ್ಲಿ ಇದೆ. ಪ್ರಾಪರ್ ಈಸ್ಟ್ ಫೇಸಿಂಗ್ ಸೈಟ್ ಇದು. ಇಲ್ಲಿ ಒಂದು ನಾವು ಯುಟಿಲಿಟಿ ಡೋರ್ ಕೊಟ್ಟಿದ್ದೇವೆ. ಸೊ ಇಲ್ಲಿ ಹೊರಗೆ ನೀವು ವಾಷಿಂಗ್ ಮಷಿನ್ ಎಲ್ಲ ಇಡಲಿಕ್ಕೆ ವ್ಯವಸ್ಥೆ ಮಾಡ್ಕೋಬೋದು. ಇಲ್ಲಿ ಒಂದು ಈಗ ನಿಮಗೆ ಗೊತ್ತಾಗೋದಿಲ್ಲ ಇದರ ಬೌಂಡ್ರಿ, ಬಟ್ ಇದು ಕಂಪ್ಲೀಟ್ ಆದ ಮೇಲೆ ನಿಮಗೆ ಇದರ ನಾವು ಸೆಟ್ ಬ್ಯಾಕ್ ಎಷ್ಟು ಕೊಟ್ಟಿದ್ದೇವೆ ಅನ್ನೋದು ಒಂದು ಗೊತ್ತಾಗ್ತದೆ. ಲಿವಿಂಗ್ ರೂಮ್ ಮಾತ್ರ ತುಂಬ ಸ್ಪೇಷಿಯಸ್ ಇದೆ. ಇದನ್ನು ನೀವು ಡೈನಿಂಗ್ ಏರಿಯಾ ಆಗಿ ಯೂಸ್ ಮಾಡ್ಬೋದು. ಕಿಚನಿಗೆ ಹತ್ತಿರ ತುಂಬ ಸ್ಪೇಷಿಯಸ್ ಇದೆ ಆ್ಯಕ್ಚುಲಿ ಲಿವಿಂಗ್ ರೂಮ್. ನೀವು ನೋಡ್ಬೋದು, ನಿಮಗೆ ಒಂದು ಅಂದಾಜು ಆಗ್ಬೋದು ಈಗ ಇಷ್ಟು ಸ್ಪೇಷಿಯಸ್ ಲಿವಿಂಗ್ ರೂಮ್ ಹೇಳಿ. ಇದಕ್ಕೆ ನೀವು ಇನ್ ಕೇಸ್ ಒಳ್ಳೆ ಇಂಟೀರಿಯರ್ ಮಾಡಿಸಿದ್ರೆ, ಒಳ್ಳೆ ಸೀಲಿಂಗ್ ಫಾಲ್ ಸೀಲಿಂಗ್ ಎಲ್ಲ ಕೊಟ್ಟು ಒಳ್ಳೆ ಇಂಟೀರಿಯರ್ ಮಾಡಿಸಿದ್ರೆ ತುಂಬ ಪಾಶ್ ಕಾಣ್ತದೆ. ಸೊ ನಾವು ಕಂಪ್ಲೀಟ್ ಅಂತ ಹೇಳಿದರೆ ನಿಮಗೆ ಸಿವಿಲ್ ವರ್ಕ್ಸ್ ಮಾಡಿ ಕೊಡ್ತೇವೆ. ಇದರ ಹಿಂದೆ ಕೂಡ ನಿಮಗೆ ಅಲ್ಲಿ ಒಂದು ಪಿಲ್ಲರ್ ಕಾಣ್ತಾ ಇರ್ಬೋದು, ನಾನು ಝೂಮ್ ಮಾಡಿ ತೋರಿಸ್ತೇನೆ. ಅಲ್ಲಿ ಒಂದು ಪಿಲ್ಲರ್ ಕಾಣ್ತಾ ಇರ್ಬೋದು. ಅಲ್ಲಿಂದ ಕೂಡ ತುಂಬ ಮುಂದೆ ಇದೆ. ಅಲ್ಲಿ ಹಿಂದೆ ಬ್ಯಾಕ್ ಯಾರ್ಡ್ ನಿಮಗೆ ಸಾಧಾರಣ 1.25 ಸೆಂಟ್ಸ್ ಬ್ಯಾಕ್ ಯಾರ್ಡ್ ಸಿಗ್ತದೆ. ಸೊ ಹೀಗೆ ಇದು ಇದರ ಸೈಡ್ ಎಲಿವೇಶನ್ನ ನಿಮ್ಗೆ ಈಗ ತೋರಿಸ್ತಾ ಇರೋದು ನೋಡಿ. ಹೀಗೆ ಬರ್ತದೆ. ಇದು 2 BHK 1100 ಸ್ಕ್ವೇರ್ ಫೀಟ್ ಇದು ಮನೆ, ವಿತ್ ಕನ್ಸ್ಟ್ರಕ್ಟೆಡ್ ಆನ್ 6.5 ಸೆಂಟ್ ಈಸ್ಟ್ ಫೇಸಿಂಗ್ ಲ್ಯಾಂಡ್. ದೇವಸ್ಥಾನ ತುಂಬ ಹತ್ತಿರದಲ್ಲಿದೆ. ದೇವಸ್ಥಾನ ರಸ್ತೆಯಲ್ಲೇ ಇರೋದು. ಮೇನ್ ರೋಡ್ ಕೂಡ ತುಂಬ ಹತ್ತಿರ ಇದೆ. ದೊಡ್ಡ ಗಾರ್ಡನ್ ಬೇಕು ಅಂತ ಹೇಳಿ ಆಸೆ ಪಡುವವರಿಗೆ ಇದು ಪರ್ಫೆಕ್ಟ್ ಪ್ರಾಪರ್ಟಿ ಹೇಳ್ಬೋದು. ಸೊ ಇದು ಮನೆ ನಾನು ಈಗಾಗಲೇ ಹೇಳಿದಾಗೆ 6.5 ಸೆಂಟ್ಸ್ ಜಾಗದಲ್ಲಿ 1100 ಸ್ಕ್ವೇರ್ ಫೀಟ್ನ ಮನೆ, ಈಸ್ಟ್ ಫೇಸಿಂಗ್ ಇರೋದು, ಮತ್ತು ಕಾಂಕ್ರೀಟ್ ರೋಡ್ ಇರೋದು ಇದಕ್ಕೆ, ಅಪ್ರೋಚ್ ರೋಡ್ ಕೂಡ, ಮತ್ತು ಮೇನ್ ರೋಡಿಗೆ ಕೂಡ ಭಾಳ ಹತ್ತಿರ. ನೀವು ಆಲ್ರೆಡಿ ನೋಡಿದ್ರಿ, ಅದು ಬಸ್ ಸ್ಟಾಪಿಗೆ ಮತ್ತು ಮೇನ್ ರೋಡಿಗೆ ಜಸ್ಟ್ 1 to 1.5 ಮಿನಿಟ್ ವಾಕಿಂಗ್ ಡಿಸ್ಟೆನ್ಸ್ ಇರೋದು. ಈ ಪ್ರಾಪರ್ಟಿಯನ್ನು ನಿಮಗೆ ಪರ್ಚೇಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಇದರ ಪ್ರೈಸ್ 58.5 lakhs. ಇದು ನಮ್ಮ ಕೋಟಿಂಗ್ ಪ್ರೈಸ್ ಇರೋದು. ಸ್ಲೈಟ್ಲಿ ನೆಗೋಷಿಯಬಲ್ ಇದ್ದೇವೆ. ಇದು ನಮ್ಮದೇ ಪ್ರಾಪರ್ಟಿ. ಐ ಆಮ್ ಒನ್ ಆಫ್ ದಿ ಇನ್ವೆಸ್ಟರ್ಸ್ ಈ ಪ್ರಾಪರ್ಟಿಯದು. ಸೊ ನಿಮಗೆ ಈ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ಫರ್ದರ್ ಈ ಪ್ರಾಪರ್ಟಿ ಬಗ್ಗೆ ಡಿಸ್ಕಸ್ ಮಾಡುವ. ಸ್ಟ್ರೀಟ್ ಲೈಟ್ಸ್ ಆಲ್ರೆಡಿ ಇದೆ, ಬಿಕಾಸ್ ಇದೊಂದು ರೆಸಿಡೆನ್ಷಿಯಲ್ ಲೊಕ್ಯಾಲಿಟಿ, ಆಲ್ರೆಡಿ ಎಕ್ಸಿಸ್ಟಿಂಗ್ ರೆಸಿಡೆನ್ಷಿಯಲ್ ಲೊಕ್ಯಾಲಿಟಿ. ಇನ್ನು ಮುಂದೆ ಏನು ಹೊಸದಾಗಿ ಫಸ್ಟ್ ಟೈಮ್ ನೀವು ಮನೆ ಕಟ್ಟಿ ರಸ್ತೆಗೆ ಬರೋದು ಹಾಗೇನಲ್ಲ. ಸೊ ಆಲ್ರೆಡಿ ಇಲ್ಲಿ ರೆಸಿಡೆಂಟ್ಸ್ ಇದ್ದಾರೆ, ಸುಮಾರು ವರ್ಷದಿಂದ ಇರುವವರು ಇದ್ದಾರೆ. ನನ್ನ ಹಿಂದೆ ನೀವು ಕೆಲವು ಮನೆ ಕಾಣ್ಬೋದು ಅಲ್ವಾ, ಹಾಗೆ. ಸೊ ಇದರ ಬಗ್ಗೆ ಇನ್ನೂ ಏನೇ ಮಾಹಿತಿ ಬೇಕಿದ್ದರೂ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ಡಿಸ್ಕಸ್ ಮಾಡುವ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.